ಒಂದು ವರ್ಷಕ್ಕೆ 12 ಶಿವರಾತ್ರಿಗಳು ಬರುತ್ತವೆ. ಆದ್ರೆ ಇವತ್ತಿರುವುದು ಮಹಾಶಿವರಾತ್ರಿ. ಇದು ಒಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುತ್ತದೆ. ಹಾಗಾದ್ರೆ ಮಹಾಶಿವರಾತ್ರಿ ಅಂದ್ರೇನು? ಶಿವರಾತ್ರಿ ಮತ್ತು ಮಹಾಶಿವರಾತ್ರಿಗೆ ಡಿಫರೆನ್ಸ್ ಏನು? ಹಾಗೆ ಇವತ್ತಿನ ದಿನದ ಇಂಪಾರ್ಟೆನ್ಸ್ ಏನನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನು ಕೊನೆ ತನಕ ನೋಡ್ತಾ ಇರಿ. ಹಿಂದೂ ಧರ್ಮದ ಪ್ರಕಾರ ಮಹಾಶಿವರಾತ್ರಿ ಎಂದು ಶಿವನು ತನ್ನ ಶಿವಗಣದೊಂದಿಗೆ ವೈರಾಗಿ ರೂಪದಲ್ಲಿ ಪಾರ್ವತಿಯನ್ನು ಮದುವೆಯಾಗಲು ಭೂಮಿಗೆ ಬಂದನು. ಶಿವನು ಮಾತಾ ಪಾರ್ವತಿಯೊಂದಿಗೆ ಮದುವೆಯಾದ ದಿನವೇ ಇವತ್ತು. ಶಿವ ಮತ್ತು ಶಕ್ತಿ ಕೂಡಿದ ದಿನವೇ ಮಹಾಶಿವರಾತ್ರಿ. ಪಾರ್ವತಿ ಪತಯೇ ಇನ್ನು ತಿಂಗಳಿಗೆ ಒಂದು ಬಾರಿ ಬರುವ ಶಿವರಾತ್ರಿ ಅಂದ್ರೆ ಅಮಾವಾಸ್ಯೆಯ ಹಿಂದಿನ ದಿನ. ಆ ದಿನ ಚಂದ್ರನು ವೇನಿಂಗ್ ಮೂನ್ ಆಕಾರದಲ್ಲಿ ಕಾಣುತ್ತಾನೆ. ಹಾಗೆ ವರ್ಷಕ್ಕೆ ಒಂದು ಬಾರಿ ಬರುವ ಮಹಾಶಿವರಾತ್ರಿಯ ದಿನವೂ ಕೂಡ ಅಮಾವಾಸ್ಯೆಯ ಹಿಂದಿನ ದಿನ ಬರುತ್ತದೆ. ಆದ್ರೆ ಇದರ ಇಂಪಾರ್ಟೆನ್ಸ್ ಏನಂದ್ರೆ ಋತುಚಕ್ರ ಬದಲಾವಣೆ ಆಗುವುದು. ಚಳಿಗಾಲದಿಂದ ವಸಂತ ಕಾಲಕ್ಕೆ, ವಿಂಟರ್ ಸೀಸನ್ ಟು ಸ್ಪ್ರಿಂಗ್ ಸೀಸನ್ ಗೆ ಕಾಲ ಬದಲಾಗುತ್ತದೆ.